ಇವತ್ತಿನ 23ನೇ ಅವಧಿಯ ಮಹಾಪೌರ ಉಪಮಹಾಪೌರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಾಯಕರು ಆದಂಥ ಪ್ರಹ್ಲಾದ್ ಜೋಶಿ ಅವರು, ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ ಅವರು, ಪ್ರದೀಪ್ ಶೆಟ್ಟರ್ ಅವರು, ಸಂಕನೂರವರು ಮತ್ತು ನನ್ನ ಪಕ್ಷದ ಎಲ್ಲ ಸದಸ್ಯರು ಇವತ್ತೇನು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ವೈಯಕ್ತಿಕ ವತಿಯಿಂದ ಅವರಿಗೆ ನಾನು ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಮಹಾಪೌರ ಸ್ಥಾನ ಅಂದ್ರದ್ದು ತಮಗೆಲ್ಲ ಗೊತ್ತಿದ್ದಂಗೆ ಭಾಳ ಜವಾಬ್ದಾರಿ ಕೆಲಸ. ನನಗಿದು ಅರಿವದ 26 ವರ್ಷದ ನನಗೆ ಅನುಭವದ. ಅದು ನಾನು ಈಗಾಗಲೇ ಜಲವಂತ ಸಮಸ್ಯೆ ಅಂದರೆ ಈಗಾಗಲೇ ನಡೆಯುವಂಥದ್ದು ಡೆಂಗೂ ಜ್ವರದ್ದು, ಆಮ್ಯಾಗ ನೀರು ಕುಡಿಯೋ ನೀರಿಂದ ಇತ್ತಾಗಲೇ ಬಹಳ ವಿಳಂಬ ಆಗ್ತದೆ. ಈಗಾಗಲೇ ನಾನು ಪ್ರಹ್ಲಾದ್ ಜೋಶಿ ಅವರು 1 ತಾಸಿಂದ ಸೂಚನೆ ಕೊಟ್ಟಿದ್ದಾರೆ. ಮೊದಲು ಅದಕ್ಕೆ ಆದ್ಯತೆ ಕೊಟ್ಟು ಆ ನೀರಿಂದ ಸಮಸ್ಯೆ ಬಗೆಹರುವಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಅದು ಕನಸು ಅದಾವೆ. ಪ್ರತಿ ಜೂನಲ್ಲಿ ನಾನು ಕುಂದುಕೊರತೆ ಸಭೆ ಮಾಡ್ತೀನಿ. ಅಂದರೆ ಯಾರು ಟ್ಯಾಕ್ಸ್ ಇದಿರ್ಬೋದು, ಟ್ಯಾಕ್ಸ್ ತುಂಬುವವ್ರದ್ದು ಇರ್ಬೋದು, ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಡುವುದಿರ್ಬೋದು, ಈ ಸುತ್ತಿರ್ಬೋದು, ಆ ಜೂನಲ್ ವ್ಯಾಪ್ತಿ ಒಳಗೆ ಅಲ್ಲೇ ಕುಂದುಕೊರತೆ ಸಭೆ ಮಾಡಿ ಜನರಿಗೆ ಮುಟ್ಟಿಸುವಂಥ ಒಂದು ಗುರಿ ಹೊಂದ್ಕೊಂಡಿದ್ದೀನಿ. ಆಮ್ಯಾಗ ನಮ್ಮದೆಲ್ಲ ಈಗ ಅನಗತ್ಯ ಬಡಾವಣೆಗಳು ಯಾರು ಟ್ಯಾಕ್ಸ್ ತುಂಬುವಂಥ ಬರ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗ್ತಾಯಿದೆ ಅಂತ ಭಾಳ ಕೂಗದ. ಅದನ್ನು ಮೇಳಾ ಟೈಪ್ ಪ್ರತಿ ಜೂನಲ್ಲೊಳಗೆ ಮೇಳಾ ಟೈಪ್ ಮಾಡಿ ಅದನ್ನು ಟ್ಯಾಕ್ಸ್ ವ್ಯಾಪ್ತಿಗೆ ಅವ್ರಿಗೆ ತರುವಂಥದ್ದು, ಅವ್ರಿಗೆ ತೊಂದರೆ ಆಗಲಂಥ ಕೆಲಸ ಇವೆಲ್ಲ ಗುರಿ ಹೊಂದ್ಕೊಂಡಿದ್ದೀನಿ. ಮತ್ತು ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಮಗೆ ಸರ್ಕಾರದ ಬರುವಂಥ ಬಾಕಿ ಅನುದಾನ, ಸರ್ಕಾರ ಕೇಳುವಂಥ ಬಾಕಿ ಅನುದಾನದ ಬಗ್ಗೆ ಸ್ಥಳೀಯ ಶಾಸಕರು ಎಲ್ಲ ಪಾರ್ಟಿಯವರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಅವರು ಮತ್ತು ನಮ್ಮ ಸದಸ್ಯರು, ನಮ್ಮೆಲ್ಲ ಏನು ಹಿರಿಯ ಸದಸ್ಯರು ಅದಾರ, ಅವ್ರಿಗೆಲ್ಲರೂ ಕಟ್ಕೊಂಡು ಒಂದು ಸಭೆ ಮಾಡ್ತೀನಿ. ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಮಾಡ್ತೀನಿ. ಅದರೊಳಗೆ ವಿಷಯ ಮಂಡನೆ ಮಾಡಿಕೊಂಡು ಒಟ್ಟಾರೆ ನಿಯೋಗ ವತಿಯಿಂದ ಹೋಗಿ ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿ ನಮ್ಮ ಅನುದಾನ ಇರ್ಬೋದು, ಸರ್ಕಾರದಿಗೆ ವಿಲೇವಾರ ಆಗಲಂಥ ಕಡತ ಇರ್ಬೋದು, ಮಾನ್ಯ ಆಯುಕ್ತರಿಗೂ ನಾನು ಸಹಕಾರ ಕೊಡ್ರಿ ಅಂತ ಈಗಾಗಲೇ ನಾನು ಕೇಳಿದ್ದೇನೆ. ಎಲ್ಲರೂ ಅವರು ನೀವು ಕೆಲಸ ಮಾಡ್ತೀವಿ, ನಾವು ನಿಮಗೆಲ್ಲ ನಮ್ಮ ಅಧಿಕಾರಿ ವರ್ಗದವರು ನಾವು ಕೊಡೋಕೆ ರೆಡಿ ಅಂತಾರೆ. ಇವನ್ನೆಲ್ಲ ಗುರಿ ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಬದ್ಧದೇನಂತ ಇವತ್ತು ಈ ಸ್ಥಾನ ಅಲಂಕರಿಸಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಗೌನ್ ಹಾಕೊಂಡಿದ್ರಲ್ಲ, ನಿಮ್ಮದೇ ಮೇಯರ್, ಈ ಹಿಂದಿನ ಇಬ್ಬರು ಮೇಯರ್ ಬ್ರಿಟಿಷ್ ಸಂಸ್ಕೃತಿ ಇದನ್ನು ಹಾಕಂಗಿಲ್ಲ ಅಂತ ಹೇಳಿದ್ರು. ನೀವು ಅದನ್ನ ಉಲ್ಲಂಘನೆ ಮಾಡ್ತೀರಾ ಹೇಗೆ ಸರ್? ನಿಮ್ಮವರು ಮಾಡ್ಕೊಂಡಿದ್ದು ಸರ್, ಉಲ್ಲಂಘನೆ ಅಂತ ಪ್ರಶ್ನೆ ಇಲ್ಲ. ಅದು ಈ ಗೌನ್ ಇರೋದು ಈ ಮೇಯರ್ ಕುರ್ಚಿಗೆ ಅದಕ್ಕೆ ನಾನು ಹಾಕಿದ್ದೇನೆ. ಉಳ್ಕಿದ್ದು ನನಗೆ ಅದು ಗೊತ್ತಿಲ್ಲ. ಉಳ್ಕಿದ್ದು ಹಾಕ್ಯಾರೋ ಬಿಟ್ರೆ ನನಗೆ ಅದು ಕೇಳೋಂಗಿಲ್ಲ. ನಾನು ಈ ಕುರ್ಚಿಗಾಗಿ ಇದು ಗೌನ್ ಅದ, ಅದಕ್ಕೆ ನಾನು ಅದಕ್ಕೆ ಗೌರವ ಪಟ್ಟಿದ್ದೇನೆ. ಹೌದು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಂಗಿಲ್ಲ. ನನಗೆ ಈ ಕುರ್ಚಿಗೆ ಈ ಗೌನ ಐತೆ, ಅದಕ್ಕೆ ನಾನು ಹಾಕಿದ್ದೇನೆ. ಇದನ್ನು ಪ್ರತಿ ಜೀವಿಗೂ ಹಾಕ್ತೀನಿ ನಾನು. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಲ್ಲ. ಇಲ್ಲ, ಅಲ್ಲ, ಅವ್ರವ್ರ ವೈಯಕ್ತಿಕ. ನನಗೆ ಈ ಕುರ್ಚಿಗೆ ಇದು ಗೌನದ ಹಾಕಕ್ಕೆ ನಾನು ಬದ್ಧತೆ ಹಾಕಿದ್ದೇನೆ. ಅಲ್ಲ ಸರ್, ಇತ್ತೀಚೆಗೆ ಸಾಮಾನ್ಯ ಸಭೆಯಲ್ಲಿ ಆಸ್ತಿ ಮಾಡಿದ್ರು, ವಿರೋಧ ಪಕ್ಷದವರು ಹೋರಾಟ ಮಾಡಿದ್ರು. ಈಗ ನೀವು ಹೊಸದಾಗಿ ಮೇಯರ್ ಆಗಿದ್ದೀರಾ, ಅದ್ರ ಬಗ್ಗೆ ಏನಾದರೂ? ನಾನು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅವ್ರ ಶಾಸಕರು ಕರ್ಕೊಂಡು ಈಗಾಗಲೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಕಡತ ಬಗ್ಗೆ ಎಲ್ಲ ಸದಸ್ಯರು ಆಯುಕ್ತರ ಬಗ್ಗೆ ಮುಗಿಬೀಳ್ತಾರೆ. ಅದು ಆಯುಕ್ತರಿಗೂ ಒಂದು ಜವಾಬ್ದಾರಿ ಅದ. ನಾ ಬಜೆಟ್ ಮೀರಿ ಹೋಗೋಂಗಿಲ್ಲ. ಅದಕ್ಕೆ ಅದು ಆದಾಯ ಕ್ರೋಢೀಕರಣಕ್ಕೆ ಅವ್ರಿಗೆ ಸಹಕಾರ ತೊಗೊಂಡು ಅವ್ರಿಗೆ ಅಭಿವೃದ್ಧಿ ಕಾರ್ಯಕ್ಕೆ ನಾನು ನೆರವಾಗ್ತೀನಿ. ಥ್ಯಾಂಕ್ ಯು. ಈಗ ಮೇಯರ್ ಸರ್ ಹೇಳಿದಾಗೆ ನಾವು ಅವ್ರ ಜೊತೆ ಕೂಡ್ಕೊಂಡು ನಾವು ಎಲ್ಲರೂ ಕೆಲಸನ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ನಾವು ಮಾಡಿದ್ವಿ. ಎಲ್ಲೆಲ್ಲಿ ಏನೇನು ಕೆಲಸಗಳಾಗಬೇಕು, ಏನೇನು ಕೆಲಸಗಳು ಸ್ಟಾಪ್ ಅದಾವೆ ಎಲ್ಲರೂ ಸೇರಿಸಿ ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಗುರಿ ಅಂದ್ರೆ ಏನಿಲ್ಲ ಸರ್, ನಾವು ಮೇಯರು ನಾವು ಉಪಮೇಯರ್ ಅಂದ್ರೆ ಒಂದೇ, ಅದ್ರ ಬದಲಿಲ್ಲ. ಕೂಡಿ ಕೆಲಸ ಮಾಡ್ತೀವಿ, ಮಾಡ್ಕೊಂಡು ಹೋಗ್ತೀವಿ.